ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಬಂದ್ಬಿಟ್ಟು ಮಂಡಾಳ ಒಗ್ಗರಣೆ. ಮಂಡಾಳ ಒಗ್ಗರಣೆ ಅಂದರೆ ಇದು ಬಳ್ಳಾರಿ ಕಡೆ, ಆಂಧ್ರ ಕಡೆಯಲ್ಲಂತೂ ತುಂಬಾ ಫೇಮಸ್ ಅಂತಂದೇ ಹೇಳ್ಬೋದು. ಇದು ಬಜ್ಜಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಟಿಫನ್ಗೆ ಮಾಡ್ತಾರೆ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈ ಬೌಲಲ್ಲಿ ನಾನು 2 ಬೌಲ್ ಆಗೋಷ್ಟು ಇಲ್ಲಿ ಮಂಡಾಳ ಅನ್ನೋದು ಹಾಕ್ಕೊಳ್ತೀನಿ. ಇದನ್ನ ಮಂಡಾಳ ಅಂತಾರೆ, ಮಂಡಕ್ಕಿ ಅಂತಾರೆ, ಕಳ್ಳೆಪುರಿ ಅಂತಾರೆ. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಇದನ್ನ ಕರೀತಾರೆ. ಇದನ್ನ ನೀರಲ್ಲಿ ಹಾಕಿ ನಾವು ನೆನೆಸಿಟ್ಕೊಳ್ಬೇಕಾಗುತ್ತೆ ಒಂದು 10 ನಿಮಿಷ ಆದ್ರೂ. ನೋಡಿ, 10 ನಿಮಿಷ ಆದಮೇಲೆ ನಮಗೆ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಈ ರೀತಿ ನೆಂದ ಮೇಲೆ ನಾವು ಕೈಯಲ್ಲಿ ಫುಲ್ಲು ಬ್ರಷ್ ಮಾಡಿಬಿಟ್ಟು ಹಿಂಡಿ ನೀರು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಸಪ್ರೇಟಾಗಿ ತಗೊಳ್ಬೇಕಾಗುತ್ತೆ. ಈ ರೀತಿ ನಾನು ಇದೇ ರೀತಿನೇ ಎಲ್ಲನೂ ಸಪ್ರೇಟ್ ಮಾಡಿ ತಗೊಳ್ತೀನಿ. ನೀವು ಮಾಡೋ ಕ್ವಾಂಟಿಟಿಯಲ್ಲಿ ಇದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ನೀವು ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ನೆನೆಸ್ಕೊಳ್ಬೋದು, ಕಮ್ಮಿ ಮಾಡೋದಾದ್ರೆ ಕಮ್ಮಿ ನೆನೆಸ್ಕೊಳ್ಬೋದು. ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ನಮಗೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಅನ್ನೋದು ಹಾಕ್ಕೊಳ್ತೀನಿ. ಹಾಕ್ಕೊಂಡಾದ್ಮೇಲೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5-6 ಗ್ರೀನ್ ಚಿಲ್ಲಿ, ಸ್ವಲ್ಪ ಹಸಿ ಕರಿಬೇವು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆವಾಗ ಒಂದೆರಡು ಮೀಡಿಯಮ್ ಸೈಜು ಟೊಮೊಟೊ, ಹಣ್ಣಾಗಿರುವಂಥ ಟೊಮೊಟೊ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ನಾಟಿ ಟೊಮೊಟೊ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋಷ್ಟೊತ್ತಿಗೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಗ್ರೀನ್ ಚಿಲ್ಲಿ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಖಾರಕ್ಕೆ ಅನುಕೂಲವಾಗಿ ಗ್ರೀನ್ ಚಿಲ್ಲಿ ಅನ್ನೋದು ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ಕಮ್ಮಿ ಹಾಕೋದಾದರೆ ಕಮ್ಮಿಯೇ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 7ರಿಂದ 8 ಅನ್ನೋದು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಸಾಲ್ಟ್ ಅನ್ನೋದು ಹಾಕ್ಕೊಳ್ತೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಯಾವಾಗೇ ಆಗಲಿ ಮಿಕ್ಸಿಗೆ ಹಾಕೋ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಕಹಿ ಅನ್ನೋದು ಬರ್ದಿರ ಇರುತ್ತೆ. ಈಗ ಮಿಕ್ಸರ್ ಜಾರ್ಗೆ ಹಾಕಿರೋದನ್ನೆಲ್ಲ ನಾನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೊಟೊ ಜೊತೆಗೆ ಹಾಕ್ಕೊಂಡು ಅದು ಫುಲ್ಲು ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಇವಾಗ ಸಾಲ್ಟ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರಿಶಿನ ಪುಡಿ, ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ನೀವು ಗ್ರೀನ್ ಚಿಲ್ಲಿ ಬೇಡಪ್ಪ ಅಂದರೆ ನೀವು ರೆಡ್ ಚಿಲ್ಲಿ ಪೌಡರ್ ಆದ್ರೂ ಸಮೇತ ಸೇರಿಸ್ಕೊಳ್ಬೋದು. ಇವಾಗ ನಾನು ಇಲ್ಲಿ ಒಂದು ನಿಂಬೆಹಣ್ಣಿನ ಸೈಜ್ ಆಗುವಷ್ಟು ಹುಣಸೆಹಣ್ಣು ಮುಂಚೆ ನೆನೆಸ್ಬಿಟ್ಟು ರಸ ಅನ್ನೋದು ತೆಗೆದಿಟ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜ್ದು. ಅದನ್ನು ಹುಣಸೆಹಣ್ಣಿನ ರಸನೂ ಸಮೇತ ಚೆನ್ನಾಗಿ ಕುದ್ದ ಮೇಲೆ ಇವಾಗ ನಾವು ಮುಂಚೆನೇ ಹಿಂಡ್ಬಿಟ್ಟು ತಗೊಂಡಿದ್ವಲ್ಲ ಮಂಡಾಳ ಅನ್ನೋದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲನೂ ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ರಲ್ಲ, ನಾವು ಮಾಡೋ ಕ್ವಾಂಟಿಟಿಯಲ್ಲಿ ಎಷ್ಟು ಬೇಕೋ ಅಷ್ಟು ಇದನ್ನು ನೀವು ಬೇಕಾದರೆ ಗೊಜ್ಜು ಬೇಕಾದರೆ ತೆಗೆದಿಟ್ಕೊಳ್ಬೋದು ಸಪ್ರೇಟಾಗಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಮಿಕ್ಸರ್ ಜಾರ್ಗೆ ನಾನು ಕಡಲೆ ಪಪ್ಪು ಅನ್ನೋದು ಹಾಕ್ಕೊಳ್ತೀನಿ. ಅಂದರೆ ಚಟ್ನಿ ಮಾಡೋ ಕಡಲೆ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡು ಅದನ್ನು ಸಮೇತ ಇದಕ್ಕೆ ಸೇರಿಸ್ಕೊಳ್ತೀನಿ. ಮೇಯ್ನ್ ಇದು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡ್ತಿದ್ರಲ್ಲ, ನಮಗೆ ಫೈನಲ್ಲಾಗಿ ಮಂಡಾಳ ಒಗ್ಗರಣೆ ಅಂತೂ ರೆಡಿ ಆಗೋಯ್ತು. ಇದನ್ನು ಮಂಡಕ್ಕಿ, ಕಳ್ಳೆಪುರಿ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ, ಬಟ್ ರೆಸಿಪಿ ಅಂತೂ ಒಂದೇ. ನೋಡ್ತಿದ್ರಲ್ಲ, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ನಮಗೆ ರೆಡಿ ಆಗೋಯ್ತು. ಇದ್ರ ಜೊತೆಗೆ ಬಿಸಿ ಬಿಸಿ ಬಜ್ಜಿ ಜೊತೆ ತಿಂತಾ ಇದ್ರೆ ಆಹಾ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ನಾವು ಈ ರೀತಿಯೇ ಮಾಡ್ಕೊಳ್ತೀವಿ. ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ಇರೋರಿಗೆ ನೀವು ಬಡಿಸಿ ಯಾವ ರೀತಿ ಇರುತ್ತೆ ಅಂತ ಟೇಸ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.